ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ತೊಗರಿಬೇಳೆ ಉಸ್ತಿಕಾಯಿ ಹಾಕಿ ಮಾಡಿರೋಂಥ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಉಸ್ತಿಕಾಯಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ತೊಗರಿಬೇಳೆ, 1 ಕಪ್ಪು ಸಾಂಬಾರು ಪುಡಿ, ಒಂದು 3 ಟೊಮೊಟೊ, 1 ಈರುಳ್ಳಿ. ಈ ಉಸ್ತಿಕಾಯಿನ ನೀಟಾಗಿ ಬಿಡಿಸಿ ಈ ಥರ ಸ್ವಲ್ಪ ಎಲ್ಲ ಜಜ್ಕೋಬೇಕಾಗುತ್ತೆ. ಬೇಳೆ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ. ನನಗೂ ಈ ಕಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಇವತ್ತು ತೊಗೊಬಂದು ಮಾಡ್ತಿದ್ದೀನಿ. ಇದರಲ್ಲಿರೋ ಬೀಜ ಎಲ್ಲ ಹೋಗಬೇಕು, ಅದಕ್ಕೆ ಈ ಥರ ನಾನು ಜಜ್ಜಿ ಇದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಕಾಯಿನ. ಇದು ಸೇಮ್ ಬಟಾಣಿ ಥರನೇ ಇರುತ್ತೆ, ಬಟ್ ಬಟಾಣಿ ಅಲ್ಲ, ಇದು ಉಸ್ತಿಕಾಯಿ ಅಂತ. ಹಳ್ಳಿ ಕಡೆ ಎಲ್ಲ ತುಂಬ ಸಿಗುತ್ತೆ, ನಿಮಗೆ ಮಾರ್ಕೆಟಲ್ಲೂ ಸಹ ಸಿಗುತ್ತೆ, ಇದು ತೊಗೋಬೋದು. ನೋಡಿ ಈಗ ಹೇಗೆ ಮಾಡೋದು ಅಂದರೆ, ಕುಕ್ಕರ್ಗೆ 1 ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ವಾಶ್ ಮಾಡಿರೋದು ಹಾಕ್ಕೊತಿದ್ದೀನಿ, 1 ಕಪ್ಪಷ್ಟು, ಮತ್ತು 3 ಟೊಮೊಟೊ, 1 ಈರುಳ್ಳಿ. ಉಸ್ತಿಕಾಯಿನ ನೋಡಿ ಈ ಥರ ಜಜ್ಜಿ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಅದು ಸ್ವಲ್ಪ ಕಸರೆ ಬರುತ್ತೆ, ಅದರಿಂದ ಅದನ್ನು ಆ ಬೀಜ ಎಲ್ಲ ತೆಗೆದುಬಿಡಬೇಕು, ಅಂದರೆ ಒಂದು ಅರ್ಧ ಭಾಗ ಅಷ್ಟೇ. ಮತ್ತು ಸಾಂಬಾರು ಪುಡಿ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಈಗ ಕುಕ್ಕರ್ ಕ್ಲೋಸ್ ಮಾಡೋಣ. ಇದೊಂದು 2 ವಿಸಿಲ್ ಬಂದರೆ ಸಾಕು. ನೋಡಿ ಫ್ರೆಂಡ್ಸ್, ಆಗಿದೆ ಆಲ್ರೆಡಿ. ಈ ಟೊಮೊಟೊನ ಮ್ಯಾಶ್ ಮಾಡ್ಕೋಬೇಕು, ಬರೀ 3 ಟೊಮೊಟೊ ತೊಗೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನಷ್ಟು. ಸಾಸಿವೆ 1 ಅರ್ಧ ಸ್ಪೂನು, ಮತ್ತು ಜೀರಿಗೆ 1 ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಈಗ ಕರ್ಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಳ್ಳಿ. ಇದು ಬೇಳೆ ಸಾಂಬಾರಿಗೆ, ಮುದ್ದೆಗೆ ಎಲ್ಲನೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಈ ಥರ ಫ್ರೈ ಆಗಲಿ. ನೋಡಿ ಆಗಿದೆ ಆಲ್ರೆಡಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನಾಗಿ ಬರಬೇಕು. ಮತ್ತು ನೋಡಿ ಇದೆಲ್ಲ ಆಗಿದೆ. ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೊಟೊ. ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈಸಿ ರೆಸಿಪಿ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಎಮರ್ಜೆನ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಜನಕ್ಕೆ ಈ ಉಸ್ತಿಕಾಯಿ ಅಂದ್ರೇ ಗೊತ್ತಿರಲ್ಲ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.